Life is full of surprises and miracles. ನಾವು ಲೈಫ್ ಈಸ್ ಎ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ ಎಂದು ಕನ್ನಡದ ದಿಯಾ ಎಂಬ ಸಿನಿಮಾದಲ್ಲಿ ಕೇಳಿದ್ದೇವೆ. ಅದರಂತೆ ನಮ್ಮ ಜೀವನದಲ್ಲಿ ಪ್ರತಿಕ್ಷಣ ಏನಾಗುತ್ತದೆ ಎಂದು ನಮಗೆ ಗೊತ್ತೇ ಆಗುವುದಿಲ್ಲ. ಒಮ್ಮೆ ಯೋಚಿಸಿ, ಮುಂದೆ ಏನಾಗುತ್ತದೆ ಎಂದು ನಮಗೆ ಈ ಮೊದಲೇ ತಿಳಿದರೆ ನಮ್ಮ ಜೀವನ ಹೇಗಿರುತ್ತದೆ? ಅದರಲ್ಲಿ ಯಾವುದೇ ಥ್ರಿಲ್ ಇರುವುದಿಲ್ಲ, ಬದಲಿಗೆ ಅದೊಂದು ಬೋರಿಂಗ್ ಜಿಂದಗಿ ಆಗಿಬಿಡುತ್ತದೆ. ನಾವೆಲ್ಲರೂ ಪ್ರತಿದಿನ ಪ್ರತಿಕ್ಷಣ ನಮ್ಮ ಸ್ವಾತಂತ್ರ್ಯ ಜೀವನಕ್ಕೆ ಹೋರಾಡುತ್ತೇವೆ. ಆದರೆ ಆ ಸ್ವಾತಂತ್ರ್ಯ ಜೀವನದಲ್ಲಿ ಭಯ ಇದೆ. ನಾವು ನಮ್ಮ ಜೀವನವನ್ನು ಸೆಕ್ಯೂರ್ ಆಗಿ ಕಂಫರ್ಟ್ ಝೋನ್ನಲ್ಲಿ ಕಳೆಯಲು ಇಷ್ಟಪಡುತ್ತೇವೆ. ಆದರೆ ಇವು ಎರಡೂ ಇರುವ ಕಡೆ ಭಯ ಇರುತ್ತದೆ. ಆದರೆ ಭಯ ಇರುವ ಕಡೆ ಸ್ವಾತಂತ್ರ್ಯ ಇಲ್ಲ. ಒಬ್ಬ ಭಯಪಡುವ ವ್ಯಕ್ತಿ ತನ್ನ ಭಯದ ಮಾತನ್ನು ಕೇಳುತ್ತಾನೆ, ಅದರಂತೆ ನಡೆದುಕೊಳ್ಳುತ್ತಾನೆ, ಭಯದಲ್ಲಿ ಜೀವನ ಸಾಗಿಸುತ್ತಾನೆ. ಆದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಆ ಭಯಗಳನ್ನೆಲ್ಲ ಸೈಡಿಗೆ ಇಟ್ಟು ತನ್ನ ಆತ್ಮಜ್ಞಾನದ ಮಾತನ್ನು ಕೇಳುತ್ತಾನೆ, ಅಲರ್ಟ್ ಆಗಿರುತ್ತಾನೆ. ಒಮ್ಮೆ ನೀವು ನಿಮ್ಮ ಜೀವನ ಹೇಗೆ ಸಾಗುತ್ತಿದೆ ಎಂದು ಅವಲೋಕಿಸಿ. ಅದು ಸ್ವಾತಂತ್ರ್ಯದ ಕಡೆಗೆ ಅಥವಾ ಬಂಧನದ ಕಡೆಗೆ ಹೋಗುತ್ತಿದೆಯಾ ಎಂದು ತಿಳಿದುಕೊಳ್ಳಿ. ಆದರೆ ನಿಮಗೆ ಯಾವುದೇ ಉತ್ತರ ಸಿಗದಿದ್ದರೆ ಚಿಂತಿಸಬೇಡಿ. ಈ ವಿಡಿಯೋ ನೋಡಿದ ಬಳಿಕ ಖಂಡಿತ ನಿಮಗೆ ಉತ್ತರ ಸಿಗುತ್ತದೆ. ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ. ನಾವು ಈ ವಿಡಿಯೋದ ಎಲ್ಲ ವಿಷಯಗಳನ್ನು ಓಶೋ ಅವರು ಬರೆದ ಕರೇಜ್ ಎಂಬ ಪುಸ್ತಕದಿಂದ ಆರಿಸಿಕೊಂಡಿದ್ದೇವೆ. ಒಬ್ಬ ಜೈಲಿನಲ್ಲಿ ವಾಸವಿರುವ ವ್ಯಕ್ತಿಗೆ ಸ್ವಾತಂತ್ರ್ಯದ ಜೀವನ ಕಷ್ಟವಾಗಬಹುದು. ಏಕೆಂದರೆ ಜೈಲಿನಲ್ಲಿ ಇರುವಾಗ ಆತನಿಗೆ ಪ್ರತಿಯೊಂದು, ಅಂದರೆ ಊಟ, ಬಟ್ಟೆ, ವಾಸ ಇರುವ ಜಾಗ ಸಿಗುತ್ತದೆ. ಅದು ಅವನಿಗೆ ಸೆಕ್ಯೂರ್ ಜೀವನ ಕೊಡಬಹುದು. ಆತ ಮುಂದೆ ಜೈಲಿನಿಂದ ಹೊರಬಂದು ಜೀವನ ನಡೆಸಲು ಕಷ್ಟಪಡಬಹುದು. ಅವನಿಗೆ ಆ ಜೈಲೇ ಉತ್ತಮ ಎನ್ನಿಸಬಹುದು. ಇದನ್ನೇ ಓಶೋ ಅವರು ಬಂಧನ ಎಂದು ಕರೆಯುತ್ತಾರೆ. ನಾವು ಚಾಲೆಂಜ್ಗಳನ್ನು ಅಕ್ಸೆಪ್ಟ್ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಉದಾಹರಣೆಗೆ, ಕೊಲಂಬಸ್ ಸಮುದ್ರಯಾನ ಕೈಗೊಂಡಾಗ ಆತ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ, ತನಗೆ ಬರುವ ಎಲ್ಲ ಸನ್ನಿವೇಶಗಳನ್ನು ಎದುರಿಸಿದ. ಚಾಲೆಂಜಸ್ ಇರುವ ಜೀವನ ನಮಗೆ ಆನಂದವನ್ನು ನೀಡುತ್ತದೆ. ಕಂಫರ್ಟ್ ಜೀವನ ನಮ್ಮನ್ನು ಬಂಧನದಲ್ಲಿ ಇರಿಸುತ್ತದೆ. ಕೆಲವೊಂದು ಸಿಚುವೇಶನ್ಸ್ಗಳಿಗೆ ನಾವು ಎದುರು ನಿಲ್ಲದೆ ಅವುಗಳನ್ನು ಹೋಗಲು ಬಿಡಬೇಕು. ಉದಾಹರಣೆಗೆ, ಬಿರುಗಾಳಿಗೆ ಎದುರು ನಿಂತು ದೊಡ್ಡ ಆಲದ ಮರ ಬಿದ್ದು ಹೋಗಬಹುದು. ಆದರೆ ಸಣ್ಣ ಗಿಡಗಳು ಅಥವಾ ಹುಲ್ಲುಗಳು ಆ ಬಿರುಗಾಳಿಗೆ ಪ್ರತಿರೋಧ ನೀಡುವುದಿಲ್ಲ. ಬದಲಿಗೆ ಅವುಗಳು ಸುಮ್ಮನಿದ್ದು ಬಿಡುತ್ತವೆ. ಹೀಗಾಗಿ ಅವುಗಳು ಬಿದ್ದು ಹೋಗುವುದಿಲ್ಲ, ಬದಲಿಗೆ ಅವುಗಳ ಮೇಲಿನ ಧೂಳು ಹೋಗಿ ಸ್ವಚ್ಛವಾಗುತ್ತವೆ. ಒಬ್ಬ ಸೋತ ವ್ಯಕ್ತಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಬರುವ ಸನ್ನಿವೇಶಗಳನ್ನು ನಾವು ಭಯ ಇರದೆ ಅಲರ್ಟ್ ಆಗಿ ಎದುರಿಸಬೇಕು. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ದಂಡಿಮಾಸ್ ಎಂಬ ಫಕೀರನನ್ನು ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದಾಗ ದಂಡಿಮಾಸ್ ಬೆತ್ತಲೆ ನಿಂತಿರುವುದನ್ನು ಕಂಡು ಗಾಬರಿಯಾದ. ಆತ ತನ್ನ ರಾಜ್ಯಕ್ಕೆ ಬರದೇ ಹೋದರೆ ಆತನನ್ನು ಸಾಯಿಸುತ್ತೇನೆ ಎಂದು ಅಲೆಕ್ಸಾಂಡರ್ ಹೇಳಿದಾಗ, ಸತ್ಯ ವ್ಯಕ್ತಿಯನ್ನು ನೀನು ಸಾಯಿಸಲಾರೆ ಎಂದು ದಂಡಿಮಾಸ್ ಅಲೆಕ್ಸಾಂಡರ್ಗೆ ಹೇಳಿದನಂತೆ. ಭಯದಿಂದಿರುವವರು ಯಾವಾಗಲೂ ಹಾಳಾಗುತ್ತಾರೆ, ಧೈರ್ಯದಿಂದಿರುವವರು ಯಾವಾಗಲೂ ಮಾಲೀಕರಾಗುತ್ತಾರೆ. ಲ್ಯಾಟಿನ್ ಪದಗಳ ಪ್ರಕಾರ ಕರೇಜ್ನಲ್ಲಿರುವ ಕರ್ ಅಂದರೆ ಹಾರ್ಟ್, ಅಂದರೆ ಹೃದಯದಿಂದ ಬದುಕುವುದು. ಈ ಹಾರ್ಟ್ ಒಂದು ಗ್ಯಾಂಬ್ಲರ್, ಪ್ರತಿಯೊಂದನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ಳುತ್ತದೆ. ಆದರೆ ಈ ಮೈಂಡ್ ಒಬ್ಬ ಬಿಸ್ನೆಸ್ ಮ್ಯಾನ್, ಸದಾ ಕ್ಯಾಲ್ಕುಲೇಷನ್ನಲ್ಲಿ ಇರುತ್ತದೆ. ಹೃದಯದ ಮಾತನ್ನು ಒಬ್ಬ ಪೋಯೆಟ್, ಆರ್ಟಿಸ್ಟ್ ಕೇಳಿಸಿಕೊಳ್ಳುತ್ತಾನೆ. ಹಾರ್ಟ್ ಭವಿಷ್ಯ, ಗೊತ್ತಿರದ ವಿಷಯಗಳ ಬಗ್ಗೆ ಯೋಚಿಸುತ್ತದೆ. ಆದರೆ ನಮ್ಮ ಮೈಂಡ್ ಪಾಸ್ಟ್, ಅದು ತನಗೆ ಗೊತ್ತಿರುವ ವಿಷಯಗಳ ಬಗ್ಗೆ ಅಷ್ಟೇ ಯೋಚಿಸುತ್ತದೆ. ನಾವು ಧೈರ್ಯದಿಂದ ಇರಬೇಕಾದರೆ ಮೊದಲು ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕು. ಕೇವಲ ಬದುಕುವುದು ಒಂದು ಬದುಕಲ್ಲ. ಜೀವನದಲ್ಲಿ ಬರುವ ಏರುಪೇರುಗಳನ್ನು ಎದುರಿಸುವ ಛಲ ಬೇಕು. ಬೇರೆಯವರ ಮಾತು ಕೇಳದೆ ನಮ್ಮ ಹೃದಯದ ಮಾತನ್ನು ಕೇಳಬೇಕು. ಇನ್ನೊಬ್ಬರನ್ನು ಅನುಸರಿಸದೆ ನಮ್ಮನ್ನು ನಾವು ಅನುಸರಿಸಬೇಕು. ಯಾವುದೇ ಕಾಪಿ ಆಗುವ ಬದಲು ನಾವು ಒರಿಜಿನಲ್ ಆಗಬೇಕು. ಒಂದು ಸರಿಯಾದ ಬಾಗಿಲು ತಟ್ಟಬೇಕಾದರೆ ನಾವು 1000 ತಪ್ಪು ಬಾಗಿಲುಗಳನ್ನು ತಟ್ಟಲೇಬೇಕು. ಹೀಗಾಗಿ ತಪ್ಪುಗಳನ್ನು ಮಾಡಲು ಹಿಂಜರಿಯಬೇಡಿ, ಆದರೆ ಮಾಡಿದ ತಪ್ಪನ್ನು ಪುನಃ ಮಾಡಬೇಡಿ. ಲೈಫ್ ಎನ್ನುವುದು ಒಂದು ಎಕ್ಸಾಮ್ ತರಹ. ಎಕ್ಸಾಮ್ನಲ್ಲಿ ಎಲ್ಲರಿಗೂ ಒಂದೇ ಪ್ರಶ್ನೆ ಪತ್ರಿಕೆ ಬರುತ್ತದೆ. ಆದರೆ ಲೈಫ್ ಎಂಬ ಎಕ್ಸಾಮ್ನಲ್ಲಿ ಪ್ರತಿಯೊಬ್ಬರ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆಯಾಗಿರುತ್ತದೆ. ಅಲ್ಲಿ ನಾವು ಕಾಪಿ ಮಾಡಲು ಸಾಧ್ಯವಿಲ್ಲ. ಬಂದ ಪ್ರಶ್ನೆಗಳಿಗೆ ಜಾಣತನದಿಂದ ಉತ್ತರಿಸಬೇಕಾಗುತ್ತದೆ. ಜೀವನ ನಾವು ಅಂದುಕೊಂಡಂತೆ ಆಗುವುದಿಲ್ಲ ಎನ್ನುವುದಕ್ಕೆ ಒಮ್ಮೆ ಈ ಕಥೆಯನ್ನು ಕೇಳಿ. ಒಬ್ಬ ಬಾಲಕ ತನ್ನ ಸ್ನೇಹಿತನನ್ನು ದಾರಿಯಲ್ಲಿ ಭೇಟಿಯಾದ. ಆತ ಅವನಿಗೆ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದ. ಆತ ಅವನಿಗೆ,
ತನ್ನ ಕಾಲು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿಗೆ ಹೋಗುತ್ತೇನೆ ಎಂದ. ಅದಕ್ಕೆ ಅವನಿಗೆ ಏನು ಹೇಳಬೇಕು ಎಂದು ತೋಚದೆ ತನ್ನ ಗುರುಗಳಿಗೆ ಬಂದು ಆತನ ಸ್ನೇಹಿತ ಹೇಳಿದ್ದನ್ನು ಹೇಳಿದನು. ಅದಕ್ಕೆ ಆ ಗುರು, ಸರಿ, ನಾಳೆ ಇದೇ ಪ್ರಶ್ನೆಯನ್ನು ಆತನಿಗೆ ಕೇಳು. ಆತ ತನ್ನ ಕಾಲು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿಗೆ ಹೋಗುತ್ತೇನೆ ಅಂದರೆ ನಿನ್ನ ಕಾಲೇ ಇರದಿದ್ದರೆ ನೀನು ಎಲ್ಲಿಗೆ ಹೋಗುತ್ತೀಯ ಎಂದು ಕೇಳು. ಆಗ ಆತ ಖಂಡಿತ ನಿನಗೆ ಸರಿಯಾದ ಉತ್ತರ ಕೊಡುತ್ತಾನೆ ಎಂದು ಹೇಳಿದ. ಅದೇ ರೀತಿ ಆ ಬಾಲಕ ಮರುದಿನ ಅದೇ ಜಾಗಕ್ಕೆ ಬಂದು ನಿಂತ. ಅಲ್ಲಿಗೆ ಆತನ ಸ್ನೇಹಿತನೂ ಬಂದ. ಆತನಿಗೆ ಆ ಬಾಲಕ ಎಲ್ಲಿಗೆ ಹೋಗುತ್ತಿದ್ಯಾ ಎಂದು ಕೇಳಿದ. ಆದರೆ ಆತನ ಸ್ನೇಹಿತ ಸುಲಭವಾಗಿ ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ ಎಂದ. ಅದಕ್ಕೆ ಆ ಬಾಲಕ ಏನು ಹೇಳಬೇಕು ಎಂದು ದಿಕ್ಕು ತೋಚದಾದನು. ಅದಕ್ಕೆ ನಾವು ಜೀವನ ಹೀಗೆ ಆಗುತ್ತದೆ ಎಂದು ಹೇಳುವುದು ಕಷ್ಟ. ಇಲ್ಲಿ ಸರ್ಪ್ರೈಸ್ಗಳಿವೆ ಹೊರತು ರೆಡಿಮೇಡ್ ಆನ್ಸರ್ಗಳಿಲ್ಲ. ನಾವು ನಮಗೆ ಗೊತ್ತಿರುವ ವಿಷಯಗಳ ಬಗ್ಗೆ ಅಷ್ಟೇ ಯೋಚಿಸುತ್ತೇವೆ. ಉದಾಹರಣೆಗೆ, ಚಿನ್ನದ ಕುದುರೆ ಹಾರುತ್ತಿದೆ ಎಂದಾಗ ನಮಗೆ ಈ 3 ವಿಷಯ ಚಿನ್ನ, ಕುದುರೆ, ರೆಕ್ಕೆ ಗೊತ್ತೇ ಇರುವುದರಿಂದ ಸುಲಭವಾಗಿ ಇಮ್ಯಾಜಿನ್ ಮಾಡಿಕೊಳ್ಳುತ್ತೇವೆ. ಆದರೆ ನಾವು ಕೇಳಿರದ ವಿಷಯದ ಬಗ್ಗೆ ಯಾರಾದರೂ ಇಮ್ಯಾಜಿನ್ ಮಾಡು ಎಂದು ಹೇಳಿದರೆ ಅದು ನಮಗೆ ಅಸಾಧ್ಯ. ಒಬ್ಬ ಮಗು ಜನಿಸಿದಾಗ ಅದು ಅನ್ನೋನ್ ಆಗಿ ಈ ಭೂಮಿಗೆ ಬರುತ್ತದೆ. ಅದು ಬೆಳೆಯುತ್ತಾ ಕಲಿಯುತ್ತಾ ಹೋಗುತ್ತದೆ. ಈ ಸಮಾಜ ಅದಕ್ಕೆ ತನಗೆ ಬೇಕಾದಂತೆ ಕಲಿಸುತ್ತಾ ಹೋಗುತ್ತದೆ. ಸತ್ಯ ಎನ್ನುವುದು ಒಂದು ಅನುಭವ. ಅದು ಎಕ್ಸ್ಪೀರಿಯನ್ಸ್ನಿಂದ ಬರುತ್ತದೆ. ತಾಜ್ ಮಹಲ್ ಅನ್ನು ನಾವು ಫೋಟೋದಲ್ಲಿ ನೋಡಿ ಅನುಭವಿಸಲಾಗದು. ಅದಕ್ಕೆ ನಾವು ಆ ಜಾಗಕ್ಕೆ ಹೋಗಲೇಬೇಕು. ಅನುಭವ ಆಬ್ಜೆಕ್ಟ್ಗಳ ಮೇಲೆ ಅವಲಂಬಿತವಾಗಿಲ್ಲ. ಬದಲಿಗೆ ಅದು ಆಬ್ಸರ್ವರ್ ಅಂದರೆ ಅದನ್ನು ನೋಡುವ ವ್ಯಕ್ತಿ ಮೇಲೆ ನಿಂತಿದೆ. ಫ್ಲವರನ್ನು ನೋಡುವಾಗ ನಾವು ಫ್ಲವರ್ ಆಗಲು ಪ್ರಯತ್ನಿಸಬೇಕು. ಅದಕ್ಕೆ ನಾವು ನಮ್ಮ ಪಾಸ್ಟ್ನಲ್ಲಿ ಕಲಿತ ವಿಷಯಗಳನ್ನು ಸ್ವಲ್ಪ ಹೊತ್ತು ಮರೆಯಬೇಕು. ಆಗ ನಮಗೆ ಸತ್ಯದ ಅರಿವಾಗುತ್ತದೆ. ಲೈಫ್ ಒಂದು ಮೆಕ್ಯಾನಿಕಲ್ ಪ್ರೊಸೆಸ್ ಅಲ್ಲ. ಅದು ನಮ್ಮ ಲಾಜಿಕ್ ಅಲ್ಲ. ಇದಾದ ಮೇಲೆ ಇದು ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಇಟ್ಸ್ ಚೇಂಜಸ್ ಮೂಮೆಂಟ್ ಟು ಮೂಮೆಂಟ್. ನಮ್ಮ ಇಂಟೆಲಿಜೆಂಟ್ ಬಾರೋಡ್ ಅಂದರೆ ಬೇರೆಯವರಿಂದ ಬಂದಿದ್ದರಿಂದ ನಾವು ಯಾರನ್ನೂ ಸುಲಭವಾಗಿ ಟ್ರಸ್ಟ್ ಮಾಡುವುದಿಲ್ಲ. ಹೀಗಾಗಿ ನಾವು ಕದ್ದ ವಸ್ತುಗಳಿಂದ ಶ್ರೀಮಂತರಾಗಲು ಸಾಧ್ಯವಿಲ್ಲ. ನಮ್ಮ ಇಂಟೆಲಿಜೆಂಟನ್ನು ನಮ್ಮ ಇಂಟೆಲೆಕ್ಟ್ ಜೊತೆ ಟ್ಯೂನ್ ಮಾಡಬೇಕು. ಅದಕ್ಕೆ ಒಂದು ಕಥೆಯನ್ನು ಓಶೋ ಅವರು ಹೇಳುತ್ತಾರೆ. ಒಬ್ಬ ಕುರುಡ ಮತ್ತು ಒಬ್ಬ ಅಂಗವಿಕಲ ಒಂದು ಕಾಡಿನ ಬೆಂಕಿಯಲ್ಲಿ ಸಿಲುಕಿಕೊಂಡರು. ಆದರೆ ಅವರಿಬ್ಬರು ಶತ್ರುಗಳಂತೆ ಇದ್ದರಂತೆ. ಆದರೆ ಕಾಡಿನಲ್ಲಿ ಬೆಂಕಿಯಲ್ಲಿ ಸಿಲುಕಿಕೊಂಡಾಗ ಅವರು ತಮ್ಮ ಪ್ರಾಣ ಭಯದಿಂದ ತಮ್ಮ ಈಗೋ ಬಿಟ್ಟು ಆ ಕಾಡಿನಿಂದ ತಪ್ಪಿಸಿಕೊಳ್ಳಲು ಒಂದು ಉಪಾಯ ಮಾಡಿದರು. ಕುರುಡನ ಮೇಲೆ ಆ ಅಂಗವಿಕಲ ಕುಳಿತನಂತೆ. ಆತ ಕುರುಡನಿಗೆ ದಾರಿ ಹೇಳಿಕೊಟ್ಟನಂತೆ. ಆತ ಹೇಳಿಕೊಟ್ಟಂತೆ ಕುರುಡ ನಡೆದುಕೊಂಡು ಹೋದ. ಹೀಗೆ ಅವರು ಕಾಡಿನ ಬೆಂಕಿಯಿಂದ ತಪ್ಪಿಸಿಕೊಂಡರು. ಹೀಗೆ ನಾವು ನಮ್ಮ ಇಂಟೆಲಿಜೆಂಟ್ ಅಂದರೆ ನಮ್ಮ ಕಾಲನ್ನು, ನಮ್ಮ ಇಂಟೆಲೆಕ್ಟ್ ಅಂದರೆ ಕಣ್ಣು ಅಂದರೆ ನಮ್ಮ ಹೃದಯವನ್ನು ಬಳಸಬೇಕು. ಅದು ನಮ್ಮನ್ನು ವಿಸ್ಡಮ್ ಕಡೆ ಕರೆದುಕೊಂಡು ಹೋಗುತ್ತದೆ. ನಾವು ಪಡೆದುಕೊಂಡ ಇನ್ಫಾರ್ಮೇಷನ್ ಹಳೆಯದಾಗಬಹುದು, ಆದರೆ ನಾವು ವಾಟ್ ಈಸ್ ವಾಟ್ ಎಂದು ಕ್ಲಿಯರ್ ಆಗಿ ನೋಡುವ ಜ್ಞಾನವಂತರಾಗಬೇಕು. ನಮ್ಮ ಜೀವನ ಒಂದು ರೈಲ್ವೆ ಸ್ಟೇಷನ್ನಲ್ಲಿರುವ ಒಂದು ವೇಟಿಂಗ್ ರೂಮ್ ತರಹ. ಅಲ್ಲಿ ನಾವು ನಮ್ಮ ರೈಲು ಬರುವವರೆಗೂ ಕಾಯಬೇಕು. ಅದು ಬರುವವರೆಗೂ ಅಲ್ಲಿ ಇರುವ ವಸ್ತುಗಳನ್ನು ನಾವು ಉಪಯೋಗಿಸಬಹುದು, ಆದರೆ ಅವುಗಳನ್ನು ನಮ್ಮದೆಂದು ಹೇಳಲು ಸಾಧ್ಯವಿಲ್ಲ. ಅಥವಾ ನಮ್ಮ ಟ್ರೈನ್ ಬಂದಾಗ ಅವುಗಳನ್ನು ತೆಗೆದುಕೊಂಡು ಹೋಗಲಾಗುವುದಿಲ್ಲ. ಆ ವಸ್ತುಗಳೇ ನಾವು ಗಳಿಸುವ ಆಸ್ತಿ, ಹಣ ಆಗಿರಬಹುದು. ಜೈನ ಧರ್ಮದಲ್ಲಿ ಸುಮೇರು ಎಂಬ ಶಬ್ದವಿದೆ. ಅದರ ಅರ್ಥ ಸ್ವರ್ಗದಲ್ಲಿ ಇರುವ ಜಾಗ. ಯಾವ ವ್ಯಕ್ತಿ ಸ್ವರ್ಗಕ್ಕೆ ಹೋಗುತ್ತಾನೆ ಆತ ಸುಮೇರು ಎಂಬ ಜಾಗದಲ್ಲಿ ತನ್ನ ಹೆಸರನ್ನು ಬರೆಯಬಹುದಂತೆ. ಅದಕ್ಕೆ ಒಂದು ರಾಜನ ಕಥೆಯನ್ನು ಓಶೋ ಅವರು ಹೇಳುತ್ತಾರೆ. ಒಬ್ಬ ರಾಜ ತನ್ನ ಮರಣಾನಂತರ ಸುಮೇರುಗೆ ಹೋದನಂತೆ. ತನ್ನ ಆಶೆ ಏನೆಂದರೆ ಅಲ್ಲಿಗೆ ತನ್ನ ಸ್ನೇಹಿತರು, ಹೆಂಡತಿ, ಪಂಡಿತರನ್ನು ಕರೆದುಕೊಂಡು ಹೋಗಿ ಸುಮೇರು ಜಾಗದಲ್ಲಿ ಕೆತ್ತಿದ ತನ್ನ ಹೆಸರನ್ನು ತೋರಿಸುವುದು. ಅವನ ಹೆಂಡತಿ, ಸ್ನೇಹಿತರು, ಪಂಡಿತರು ಕೂಡ ಯುದ್ಧದಲ್ಲಿ ಸತ್ತಿದ್ದರಂತೆ. ಆ ಸುಮೇರೋದ ಗೇಟ್ ಕೀಪರ್ಗೆ ತನ್ನ ಆಸೆ ಹೇಳಿದಾಗ ಆ ಗೇಟ್ ಕೀಪರ್ ನೀನು ಒಬ್ಬನೇ ಮೊದಲು ಹೋಗಿ ನಂತರ ಅವರನ್ನು ಕರೆದುಕೊಂಡು ಹೋಗುವ ಸಲಹೆ ನೀಡಿದನಂತೆ. ಅದೇ ರೀತಿ ರಾಜ ಸುಮೇರೋ ಒಳಗಡೆ ನೋಡಿದಾಗ ಅಲ್ಲಿ ಸಾಕಷ್ಟು ಜನ ತಮ್ಮ ಹೆಸರನ್ನು ಬರೆದಿದ್ದರಂತೆ. ರಾಜನಿಗೆ ತನ್ನ ಹೆಸರು ಬರೆಯಲು ಜಾಗ ಇರಲಿಲ್ಲವಂತೆ. ಎಷ್ಟೋ ಜನ ಬೇರೆಯವರ ಹೆಸರನ್ನು ಅಳಿಸಿ ತಮ್ಮ ಹೆಸರನ್ನು ಬರೆದುಕೊಂಡಿದ್ದರಂತೆ. ಅದನ್ನು ನೋಡಿದ ರಾಜ ಸುಮೇರೋದಲ್ಲಿ ತನ್ನ ಹೆಸರು ಬರೆಯದೆ ಹಿಂತಿರುಗಿದನಂತೆ. ಈ ಕಥೆಯ ತಾತ್ಪರ್ಯ ಇಷ್ಟೇ. ನಾವು ಈ ಭೂಮಿಯಲ್ಲಿ ಹೆಸರು, ಪ್ರತಿಷ್ಠೆಗಾಗಿ ಹೋರಾಡುತ್ತೇವೆ. ಆದರೆ ನಾವು ಸತ್ತ ಮೇಲೆ ನಮ್ಮ ಹೆಸರನ್ನು ಅಳಿಯಿಸಿ ಬೇರೆಯವರು ತಮ್ಮ ಹೆಸರನ್ನು ಬರೆದುಕೊಳ್ಳುತ್ತಾರೆ.
ಕ್ರಮೇಣ ನಮ್ಮನ್ನು ಮರೆತು ಹೋಗುತ್ತಾರೆ. ಈ ಪ್ರತಿಷ್ಠೆಗಾಗಿ ನಾವು ಸುಳ್ಳು ಹೇಳಿದ್ದೇವೆ, ಮೋಸ ಮಾಡಿದ್ದೇವೆ. ಜನರು ನಮ್ಮನ್ನು ನಮ್ಮ ಪ್ರತಿಷ್ಠೆಯಿಂದ ಗುರುತಿಸುತ್ತಾರೆ, ಬದಲಿಗೆ ನಮ್ಮನ್ನಲ್ಲ. ಆದರೆ ಜನ ನಮ್ಮನ್ನೇ ಗುರುತಿಸುತ್ತಾರೆ ಎಂಬ ಭ್ರಮೆಯಲ್ಲಿ ನಾವು ಬದುಕುತ್ತೇವೆ. ಅದೇ ನಮ್ಮ ಈಗೋ ಅಂದರೆ ಅಹಂಕಾರವಾಗಿ ಬಿಡುತ್ತದೆ. ನಮ್ಮ ಹುಟ್ಟಿನಿಂದ ನಮಗೆ ಬರುವುದು ಸೆಲ್ಫ್ ರೆಸ್ಪೆಕ್ಟ್, ಇಂಟಿಗ್ರಿಟಿ. ಆದರೆ ನಾವು ಈ ಜಗತ್ತು ಕೊಡುವ ಈಗೋಗಾಗಿ ಆ ಅಮೂಲ್ಯ ವಸ್ತುಗಳನ್ನೇ ಕೊಟ್ಟು ಬಿಡುತ್ತೇವೆ. ವೆಸ್ಟರ್ನ್ ಕಂಟ್ರಿಗಳಲ್ಲಿ ಹಸಿವಿಲ್ಲ, ಆದರೆ ಈಸ್ಟರ್ನ್ ದೇಶಗಳಲ್ಲಿ ಇನ್ನೂ ಹಸಿವು ಕಡಿಮೆಯಾಗಿಲ್ಲ. ಆದರೆ ವೆಸ್ಟರ್ನ್ದವರಿಗೆ ಪೀಸ್ ಆಫ್ ಮೈಂಡ್ ಇಲ್ಲ. ಅದಕ್ಕಾಗಿ ಅವರು ಶಾಂತಿಯನ್ನು ಹುಡುಕುತ್ತಿದ್ದಾರೆ. ಆದರೆ ಆ ಶಾಂತಿ ಮೈಂಡಿನಲ್ಲಿ ಇರುವುದಿಲ್ಲ, ಅದು ನೋ ಮೈಂಡಿನಲ್ಲಿ ಇದೆ. ಆದರೆ ಮಾರ್ಕೆಟಿಂಗ್ನಲ್ಲಿರುವ ಈ ಪೀಸ್ ಎಂಬ ಡಿಮಾಂಡ್ಗೆ ಪುಸ್ತಕಗಳು, ಪಾಠಗಳನ್ನು ಸಪ್ಲೈ ಮಾಡುವ ಜನರಿದ್ದಾರೆ. ಎಕನಾಮಿಕ್ನಲ್ಲಿರುವ ಡಿಮಾಂಡ್ ಆ್ಯಂಡ್ ಸಪ್ಲೈ ಪ್ರಕಾರ ಮಾರ್ಕೆಟಿನಲ್ಲಿ ಡಿಮಾಂಡ್ ಇರುವ ವಸ್ತುಗಳನ್ನು ಸಪ್ಲೈ ಮಾಡಿದಾಗ ಮಾರ್ಕೆಟ್ ಬ್ಯಾಲೆನ್ಸ್ ಆಗುತ್ತದೆ. ಒಂದೊಂದು ಸಾರಿ ವಸ್ತುಗಳೇ ಇರದೆ ಮಾರ್ಕೆಟ್ನಲ್ಲಿ ಡಿಮಾಂಡ್ ಕ್ರಿಯೇಟ್ ಮಾಡುತ್ತಾರೆ. ಅದು ಕೂಡ ಒಂದು ಬಿಸ್ನೆಸ್ ಸ್ಟ್ರಾಟಜಿ. ಶಾಂತಿಯನ್ನು ಹುಡುಕಿಕೊಂಡು ಬಂದ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಒಬ್ಬ ಫಕೀರ ಪಾಠ ಕಲಿಸಿದ ಕಥೆಯನ್ನು ಓಶೋ ಹೇಳುತ್ತಾರೆ. ಒಬ್ಬ ಶ್ರೀಮಂತ ವ್ಯಕ್ತಿ ಸಾಕಷ್ಟು ಸಂಪಾದನೆ ಮಾಡಿದ್ದ, ಆದರೆ ಅವನಿಗೆ ಶಾಂತಿ ಇರಲಿಲ್ಲ. ಅದನ್ನು ಹುಡುಕಿಕೊಂಡು ವಜ್ರ, ಬಂಗಾರ, ಹಣದೊಂದಿಗೆ ಭಾರತಕ್ಕೆ ಬಂದ. ಆದರೆ ಇಲ್ಲಿನ ಕೆಲವೊಂದು ಸಾಧುಗಳು ಆತನಿಗೆ ದಾನ ಮಾಡು, ಮಂದಿರ ನಿರ್ಮಿಸು, ಲೋಕ ಕಲ್ಯಾಣ ಕೆಲಸ ಮಾಡು, ಅದರಿಂದ ನಿನಗೆ ಖಂಡಿತ ಶಾಂತಿ ದೊರಕುತ್ತದೆ ಎಂದರಂತೆ. ಆದರೆ ಆತ ಅದೆಲ್ಲ ಮಾಡಿದರೂ ಶಾಂತಿ ದೊರಕಲಿಲ್ಲ. ಮುಂದೆ ಆತ ಒಬ್ಬ ಫಕೀರನ ಬಗ್ಗೆ ಕೇಳಿ ಆತನ ಬಳಿ ತನ್ನ ಕಷ್ಟ ಹೇಳಿಕೊಂಡನಂತೆ. ಆ ಫಕೀರ ಆತನನ್ನು ನೋಡಿದಾಗ ಆತ ತನ್ನ ಎದೆಗೆ ಆ ವಜ್ರದ, ಬಂಗಾರದ ಬ್ಯಾಗನ್ನು ಒತ್ತಿಕೊಂಡು ಕುದುರೆ ಮೇಲೆ ಕುಳಿತಿದ್ದನಂತೆ. ಆಗ ಆ ಫಕೀರ ಆ ಶ್ರೀಮಂತ ವ್ಯಕ್ತಿಗೆ ಕೆಳಗೆ ಇಳಿಯುವಂತೆ ಹೇಳಿ ಆತ ಕೆಳಗೆ ಇಳಿದಾಗ ಆತನ ಬ್ಯಾಗನ್ನು ತೆಗೆದುಕೊಂಡು ಓಡಿ ಹೋದನಂತೆ. ಇದರಿಂದ ಗಾಬರಿಗೊಂಡ ವ್ಯಕ್ತಿ ಆತನ ಹಿಂದೆ ಓಡಿದ. ಆದರೆ ಆ ಫಕೀರ ಆತನನ್ನು ಸ್ವಲ್ಪ ಹೊತ್ತು ತಿರುಗಾಡಿಸಿ ಪುನಃ ಆ ಕುದುರೆ ಇರುವ ಜಾಗಕ್ಕೆ ಬಂದು ನಿಂತನಂತೆ. ಆ ಶ್ರೀಮಂತ ವ್ಯಕ್ತಿ ಸುಸ್ತಾಗಿ ಅಲ್ಲಿಗೆ ಬಂದಾಗ ಆ ಫಕೀರ ಆತನಿಗೆ ಅವನ ಬ್ಯಾಗನ್ನು ಹಿಂತಿರುಗಿಸಿದ. ಅದನ್ನು ತೆಗೆದುಕೊಂಡ ಆ ಶ್ರೀಮಂತ ವ್ಯಕ್ತಿ ನಿಟ್ಟುಸಿರು ಬಿಟ್ಟ. ಅದನ್ನು ನೋಡಿದ ಫಕೀರ ಇದೇ ಮನಃಶಾಂತಿ ಎಂದು ಬುದ್ಧಿ ಹೇಳಿದ. ಸ್ವಲ್ಪ ಹೊತ್ತಿನ ಹಿಂದೆ ನಾನು ಈ ಬ್ಯಾಗನ್ನು ತೆಗೆದುಕೊಂಡಾಗ ನಿನ್ನ ಮನಃಶಾಂತಿ ಹೋಗಿತ್ತು. ನಾನು ಪುನಃ ಈ ಬ್ಯಾಗ್ ಕೊಟ್ಟ ಮೇಲೆ ನಿನ್ನ ಮನಃಶಾಂತಿ ವಾಪಸ್ ಬಂದಿತು. ಸೊ ಅದನ್ನು ಹುಡುಕಬೇಡ, ನಿನ್ನ ಬಳಿಯೇ ಇದೆ ಎಂದು ಆ ಫಕೀರ ಆ ಶ್ರೀಮಂತ ವ್ಯಕ್ತಿಗೆ ಬುದ್ಧಿ ಹೇಳಿದನಂತೆ. ನಾವು ಹುಡುಕುವ ಶಾಂತಿ ನಮ್ಮಲ್ಲೇ ಇದೆ. ನಾವು ಗೊತ್ತಿರುವುದನ್ನು ಬಿಟ್ಟು ಗೊತ್ತಿರದ ವಿಷಯದ ಬಗ್ಗೆ ಧೈರ್ಯದಿಂದ ಮುನ್ನುಗ್ಗಬೇಕು. ನಮ್ಮ ಕಂಫರ್ಟ್, ಸೆಕ್ಯುರಿಟಿಯಿಂದ ಹೊರಗೆ ಬರಬೇಕು. ಹೊಸ ಜೀವನಕ್ಕೆ ಧೈರ್ಯ ಬೇಕು. ದೇವರು ಯಾವುದೇ ಭೂತಕಾಲ ಅಥವಾ ಭವಿಷ್ಯ ಕಾಲದಲ್ಲಿ ಇಲ್ಲ. ಅದಕ್ಕೆ ನಾವು ಅವನನ್ನು ಇರುತ್ತಾನೆ ಎನ್ನುತ್ತೇವೆ. ಅವನು ಪ್ರತಿಕ್ಷಣ ನಮಗೆ ಹೊಸದನ್ನು ಕೊಡುತ್ತಾನೆ. ನಾವು ಅವುಗಳನ್ನು ಆಕ್ಸೆಪ್ಟ್ ಮಾಡಬೇಕು. ಆದರೆ ನಮ್ಮ ಅಹಂಕಾರ ಹೊಸದನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ. ಅದಕ್ಕೆ ಕಾರಣವೇ ಭಯ. ನಾವು ಸದಾಕಾಲ ದುಃಖದಲ್ಲಿ ಇರಲು ಬಯಸುತ್ತೇವೆ, ಏಕೆಂದರೆ ಅದು ನಮ್ಮನ್ನು ಜನರ ಕಡೆ ಅಟೆಂಟಿವ್ ಆಗಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನೀವು ಒಂದು ಹೊಸ ಮನೆಯನ್ನು ಕಟ್ಟಿ ಜನರು ಅಸೂಯೆ ಪಡುತ್ತಾರೆ. ಆದರೆ ಅದೇ ಮನೆಗೆ ಬೆಂಕಿ ಬಿದ್ದರೆ ಜನ ನಿಮ್ಮೊಂದಿಗೆ ಅಳುತ್ತಾರೆ. ನಮ್ಮ ಸುಖ ದುಃಖಕ್ಕೆ ನಾವೇ ಕಾರಣ. ನಮ್ಮ ಅನುಮತಿ ಇಲ್ಲದೆ ನಮ್ಮನ್ನು ಯಾರೂ ದುಃಖಗೊಳಿಸಲಾರರು. ನಾವು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಇನ್ನೊಬ್ಬರನ್ನು ನಮ್ಮ ದುಃಖಕ್ಕೆ ದೂಷಿಸಬಾರದು. ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಿಂದ ಮಾಡಿದರೆ ಖಂಡಿತ ಈ ಭಯ ಹೋಗುತ್ತದೆ. ಕತ್ತಲೆಯೊಂದಿಗೆ ಫೈಟ್ ಮಾಡಬೇಡಿ, ಬದಲಿಗೆ ಬೆಳಕನ್ನು ತೆಗೆದುಕೊಂಡು ಹೋಗಿ. ಆಗ ಆ ಕತ್ತಲೆ ಮಾಯವಾಗುತ್ತದೆ. ಕೆಲಸವನ್ನು, ಜನರನ್ನು ಅಂಡ್ ಕಂಡೀಷನ್ನಿಂದ ಪ್ರೀತಿಸಿ. ಕಂಡೀಷನ್ ಇರುವ ಪ್ರೀತಿ ಒಂದು ಬಂಧನ. ನಮಗೆ ಪ್ರೀತಿಸುವುದನ್ನು ಈ ಸಮಾಜ ಹೇಳಿಕೊಟ್ಟಿಲ್ಲ. ಅದಕ್ಕೆ ಈ ಯುದ್ಧ, ಭಯೋತ್ಪಾದಕ ಕೃತ್ಯ ನಡೆಯುತ್ತವೆ. ಲವ್ ಕ್ರಿಯೇಟ್ ಎನರ್ಜಿ ಹೊರತು ಡಿಸ್ಟ್ರಾಯ್ ಮಾಡುವುದಿಲ್ಲ. ಅವರ್ ಬೀಯಿಂಗ್ ಈಸ್ ಲವ್. ಭಯ ಯಾವಾಗಲೂ ಕ್ಯಾಲ್ಕುಲೇಷನ್ ಹಾಕುತ್ತದೆ, ರಿಸಲ್ಟ್ ಬಗ್ಗೆ ವಿಚಾರಿಸುತ್ತದೆ. ಆದರೆ ಕರೇಜಿಯಸ್ ಲವ್ ಪ್ರೆಸೆಂಟ್ನಲ್ಲಿ ಇರುತ್ತದೆ, ಯಾವುದೇ ಕ್ಯಾಲ್ಕುಲೇಷನ್ ಹಾಕುವುದಿಲ್ಲ. ಒಬ್ಬ ಜನ್ ಫಕೀರ ತಾನು ಸಾಯುವಾಗ ತನ್ನ ಶಿಷ್ಯ ತಂದ ಕೇಕನ್ನು ತಿಂದು ದ ಕೇಕ್ ಈಸ್ ಡೆಲಿಸಿಯಸ್ ಎಂದನಂತೆ. ಅಂದರೆ ಆತ ಸಾಯುವಾಗ ಕೂಡ ಹಿಯರ್ ಆ್ಯಂಡ್ ನೌನಲ್ಲಿ ಇದ್ದನಂತೆ. ನಾವು ಬೆತ್ತಲೆ ಸ್ನಾನ ಮಾಡಲು ಅಂಜುತ್ತೇವೆ,
ಏಕೆಂದರೆ ಬಟ್ಟೆಗಳನ್ನು ಎಲ್ಲಿ ಒಣಗಿಸಬೇಕು ಎಂಬ ಚಿಂತೆ ನಮಗಿದೆ. ಆದರೆ ನಾವು ಬಟ್ಟೆಗಳಿಲ್ಲದೆ ಹುಟ್ಟಿದ್ದೇವೆ ಎಂಬುದನ್ನೇ ಮರೆತು ಬಿಟ್ಟಿದ್ದೇವೆ. ಎರಡು ಧಾತುಗಳು, ಉದಾಹರಣೆಗೆ H2 ಮತ್ತು O2 ಸರಿಯಾದ ರೇಷದೊಂದಿಗೆ ಪ್ರೀತಿಯಿಂದ ಕೂಡಿದರೆ ಮಾತ್ರ H2O ಅಂದರೆ ನೀರಾಗುತ್ತದೆ. ಅತಿಯಾದ ಭಯ ಮೋಸದ ಆಯಾಸದ ದಾರಿ ತೋರಿಸುತ್ತದೆ. ಅದಕ್ಕಾಗಿ ವರ್ಲ್ಡ್ ಲೀಡರ್ ಅಡಾಲ್ಫ್ ಹಿಟ್ಲರ್ ಜನರನ್ನು ಭಯದಲ್ಲಿ ಇಟ್ಟಿದ್ದರಂತೆ. ಭಯದಲ್ಲಿ ಇರುವ ವ್ಯಕ್ತಿ ಯಾರ ಮಾತನ್ನಾದರೂ ಒಪ್ಪಿಕೊಳ್ಳುತ್ತಾನೆ. ಪ್ರೀತಿ ತುಂಬಿದ ದೇಹ ಮತ್ತು ಆತ್ಮ ಯಾರ ಗುಲಾಮರಾಗದು. ಅನ್ಕಂಡೀಷನ್ ಆಗಿ ಪ್ರೀತಿ ಮಾಡುವ ವ್ಯಕ್ತಿ ಕಲ್ಲನ್ನು ಕೂಡ ಪ್ರೀತಿಸುತ್ತಾನೆ. ಅದು ತುಂಬಾ ಸರಳ. ಆ ಪ್ರೀತಿಯು ನಮ್ಮ ಇಂಟೆಲಿಜೆಂಟನ್ನು ಹೆಚ್ಚಿಸುತ್ತದೆ. ಆದರೆ ಕೆಲವು ಮೂಲಗಳ ಪ್ರಕಾರ ಅತಿ ಬುದ್ಧಿಜೀವಿ ತನ್ನ ಕೇವಲ 10% ಬುದ್ಧಿಯನ್ನು ಮಾತ್ರ ಉಪಯೋಗಿಸುತ್ತಾನಂತೆ. ಉದಾಹರಣೆಗೆ ಆಲ್ಬರ್ಟ್ ಐನ್ಸ್ಟೀನ್ ತನ್ನ 10% ಬುದ್ಧಿ ಮಾತ್ರ ಉಪಯೋಗಿಸಿದರಂತೆ. ಲವ್ ಅನ್ನುವುದು ಹೆಲ್ತ್, ಹೇಟ್ ಅನ್ನುವುದು ಇಲ್ನೆಸ್ ಅಂದರೆ ಅನಾರೋಗ್ಯ. ಆದರೆ ಜನರು ಅನಾರೋಗ್ಯದಿಂದ ಇರಲು ಇಷ್ಟಪಡುತ್ತಾರೆ. ಎಲ್ಲರೂ ಕ್ರೌಡ್ನಲ್ಲಿ ಇರಲು ಇಷ್ಟಪಡುತ್ತಾರೆ. ಅದಕ್ಕಾಗಿ ಸಂಘ ಪಾರ್ಟಿಗಳು ಆಗಿವೆ. ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ನಿಲ್ಲುವ ಧೈರ್ಯ ನಮ್ಮಲ್ಲಿ ಕಡಿಮೆಯಾಗಿದೆ. ಅದಕ್ಕಾಗಿ ವೀಕೆಂಡ್ ಬಂದರೆ ಪ್ರವಾಸಿ ತಾಣಗಳು ತುಂಬುತ್ತವೆ. ಮಂಡೇ ಟು ಫ್ರೈಡೇ ಕೆಲಸದಲ್ಲಿ ಜನರೊಂದಿಗೆ ನಮ್ಮನ್ನು ನಾವು ಮರೆಯುತ್ತೇವೆ. ಆದರೆ ಸಾಟರ್ಡೆ ಮತ್ತು ಸಂಡೇ ಕೂಡ ನಮಗೆ ಕ್ರೌಡ್ ಬೇಕು. ಒಂಟಿಯಾಗಿರಲು ನಮಗೆ ಸಾಧ್ಯವಿಲ್ಲ. ನಾವು ಈ ಸೊಸೈಟಿಯಂತೆ ಬದುಕುತ್ತೇವೆ. ಎಲ್ಲರಂತೆ ನಾವು ಕೂಡ ಒಬ್ಬರು. ಆದರೆ ನಾವು ಬೇರೆಯಾದರೆ ನಮ್ಮನ್ನು ಈ ಸೊಸೈಟಿ ದಿಕ್ವರಿಸುತ್ತದೆ ಎಂಬ ಭಯ ನಮ್ಮನ್ನು ಕಾಡುತ್ತದೆ. ಹೀಗಾಗಿ ನಾವು ಧೈರ್ಯದಿಂದ ಇಂಡಿವಿಜುವಲ್ ಆಗಿ ನಮ್ಮ ಇಷ್ಟದಂತೆ ಬದುಕಲು ಸಾಧ್ಯವಾಗುತ್ತಿಲ್ಲ. ಆದರೆ ನಾವು ನಮ್ಮ ಮನೆಗೆ ಹೋಗಬೇಕಾದರೆ ಒಬ್ಬರೇ ಹೋಗಬೇಕು. ಆ ಕ್ರೌಡ್ ಕೂಡ ನಮ್ಮ ಮನೆಗೆ ನಮ್ಮ ಜೊತೆ ಬರುವುದಿಲ್ಲ ಅನ್ನುವುದು ನಮಗೆ ಗೊತ್ತೇ ಆಗುವುದಿಲ್ಲ. ನಮ್ಮ ತಲೆ ಕಡಿತವಾದರೆ ನಾವು ನಮ್ಮಂತೆ ನಮ್ಮ ತಲೆಯನ್ನು ಕೆರೆದುಕೊಳ್ಳುತ್ತೇವೆ. ಅದೇ ರೀತಿ ಬೇರೆಯವರು ಬೇರೆ ಬೇರೆ ತರಹ ತಮ್ಮ ತಲೆಯನ್ನು ಕೆರೆದುಕೊಳ್ಳುತ್ತಾರೆ. ಆದರೆ ನಮ್ಮ ಹ್ಯಾಪಿನೆಸ್, ಸ್ಯಾಡ್ನೆಸ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. 10 ಜನ ನಮಗೆ ನೀನು ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದರೆ ನಾವು ಖುಷಿಯಾಗುತ್ತೇವೆ. ಅದೇ 10 ಜನ ಇಂದು ನಿನ್ನ ಮೂಡ್ ಸರಿ ಇಲ್ಲ ಎಂದಾಗ ದುಃಖಗೊಳ್ಳುತ್ತೇವೆ. ಅದಕ್ಕೆ ಕಾರಣ ನಮ್ಮ ಇನ್ನರ್ ಸೆನ್ಸ್ ಮಾತನ್ನು ನಾವು ಕೇಳದೇ ಇರುವುದು. ವಿವೇಕಾನಂದರು ರಾಮಕೃಷ್ಣ ಅವರಿಗೆ ತಮ್ಮ ಜ್ಞಾನದ ಮುಖಾಂತರ ಭಗವಂತನಿಲ್ಲ ಎಂದು ವಾದಿಸಿದರಂತೆ. ಆದರೆ ರಾಮಕೃಷ್ಣ ಅವರು ತಮ್ಮ ಇನ್ನರ್ ಸೆನ್ಸ್ ಪ್ರಕಾರ ಭಗವಂತನಿದ್ದಾನೆ ಎಂದರಂತೆ. ಹೀಗೆ ಜನರು ಏನು ಹೇಳುತ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಇನ್ನರ್ ಸೆನ್ಸ್ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಫೀಲ್ ಮೋರ್, ಥಿಂಕ್ ಲೆಸ್. ನಮ್ಮನ್ನು ಸೃಷ್ಟಿಸಿದವನು ಆ ಭಗವಂತ. ಅವನಿಗೆ ನಮ್ಮ ಜೀವನ ಹೇಗಿರಬೇಕು ಎಂದು ಗೊತ್ತಿದೆ. ಕ್ರಿಯೇಟರ್ ಓನ್ಲಿ ಜಡ್ಜ್ ಅಸ್. ನಾವು ಜಡ್ಜ್ ಮಾಡುವ ಕೆಲಸಕ್ಕೆ ಹೋಗಬಾರದು. ನಮ್ಮ ಪ್ರತಿಯೊಂದು ಜವಾಬ್ದಾರಿಗೂ ಆತನೇ ಜವಾಬ್ದಾರ. ನಾವು ಭಯಗಳಿಂದ ಮುಕ್ತರಾಗೋಣ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಈಗೋ, ಮಿಸರಿ, ಜಲಸಿ, ಕ್ರೌಡ್ ಬಿಡೋಣ. ಭಗವಂತ ಸತ್ಯಗಳನ್ನು ಹಿಡಿದುಕೊಳ್ಳೋಣ. ನಾವು ಎಕ್ಸ್ಪ್ಲಾಯ್ಟ್ ಆದಾಗ ಅಥವಾ ಯಾವುದೇ ಬಂಧನಕ್ಕೆ ಸಿಲುಕಿಕೊಂಡಾಗ ಕ್ರೌಡನ್ನು ದೂರಬಾರದು. ನಮ್ಮ ಅನುಮತಿ ಇಲ್ಲದೆ ಅವರು ನಮ್ಮನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ನಾವು ಯಾವುದನ್ನು ಬೇಡ ಅನ್ನುತ್ತೇವೆಯೋ ಸದಾ ಅದರ ಬಗ್ಗೆ ಯೋಚಿಸುತ್ತೇವೆ. ಅದು ಹಣ ಆಗಿರಬಹುದು ಅಥವಾ ಒಂದು ಹೆಣ್ಣು ಅಥವಾ ಗಂಡು ಆಗಿರಬಹುದು. ನಾವಾಗಿರಬೇಕು. ಈ ಜಗತ್ತಿನ ಬಗ್ಗೆ ಯೋಚಿಸಬಾರದು. ಒರಿಜಿನಲ್ ಫೇಸ್ ಈಸ್ ಬ್ಯೂಟಿಫುಲ್ ದೆನ್ ಫೇಕ್ ಫೇಸ್. ಆಕ್ಸೆಪ್ಟ್ ನಥಿಂಗ್, ಬಿ ರೆಡಿ ಫಾರ್ ಎವ್ರಿಥಿಂಗ್. ಮೌಂಟ್ ಎವರೆಸ್ಟ್ ಏರಲು ಹೋಗಿ ಎಷ್ಟೋ ಜನ ಸತ್ತಿರುವ ಸುದ್ದಿ ನಾವು ಕೇಳೇ ಇರುತ್ತೇವೆ. ಆದರೂ ಎಷ್ಟೋ ಜನ ಆ ವಿಷಯ ಗೊತ್ತಿದ್ದರೂ ಮೌಂಟ್ ಎವರೆಸ್ಟ್ ಏರಲು ಪ್ರಯತ್ನಿಸುತ್ತಾರೆ. ಇದನ್ನೇ ಓಶೋ ಅವರು ಲಿವಿಂಗ್ ಡೇಂಜರಸ್ಲಿ ಎನ್ನುತ್ತಾರೆ. ಜೀವನದ ಗೋಲ್ ಆಟದಂತಿರಬೇಕು. ಬಿಹಾಂಡ್ ಆಗಿ ಯೋಚಿಸಬೇಕು. ನಾವು ಈಗೋ ಎಂಬ ವಾಲ್ನೊಂದಿಗೆ ಸರೌಂಡ್ ಆಗಿದ್ದೇವೆ. ಅದು ಯಾರನ್ನೂ ಒಳಗಡೆ ಬಿಡುವುದಿಲ್ಲ. ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ತುಂಬ ಕಂಫರ್ಟ್ ಆಗಿರುತ್ತದೆ. ಆದರೆ 9 ತಿಂಗಳ ನಂತರ ಆ ಮಗು ಅಲ್ಲೇ ಇದ್ದರೆ ಅದು ಸಾಯಬಹುದು. ಆದರೆ ಮಗು ತಾಯಿಯ ಗರ್ಭದಿಂದ ಹೊರಗೆ ಬರುವುದೇ ಒಂದು ಪರಮಾನಂದ. ಬೀಜ ಮೊಳಕೆ ಹೊಡೆದಾಗ, ಒಂದು ತತ್ತಿ ಒಡೆದು ಪ್ರಾಣ ಹೊರಬಂದಾಗ ಆಗುವುದೇ ಪರಮಾನಂದ. ಆದರೆ ಮಗು ತನ್ನ ಕಂಫರ್ಟ್ ಝೋನ್ನಿಂದ ಹೊರಗೆ ಬರಲು ಪ್ರಯತ್ನಿಸುವುದಿಲ್ಲ. ಹೀಗಾಗಿ ತಾಯಿಗೆ ಹೆರಿಗೆ ಸಮಯದಲ್ಲಿ ಸಾಕಷ್ಟು ನೋವಾಗುತ್ತದೆ. ನಮ್ಮ ಸುತ್ತಲಿನ ಯುಗೋ ವಾಲನ್ನು ನಾವು ಕೆಡವಬೇಕು. ಆದರೆ ನಾವು ಆಲ್ಕೋಹಾಲಿಕ್ ಆಗಿದ್ದೇವೆ, ವರ್ಕೋಹಾಲಿಕ್ ಕೂಡ ಆಗಿದ್ದೇವೆ. ಹಣ ಮಾಡುವ ಆಸೆಯಿಂದ ನಮ್ಮ ಈಗೋ ಎಂಬ ಗೋಡೆಯನ್ನು ಸಾಕಷ್ಟು ಗಟ್ಟಿ ಮಾಡುತ್ತಿದ್ದೇವೆ.
ಜೀವನ ಪ್ರತಿದಿನ ಗ್ರ್ಯಾಡ್ಯುವಲ್ ಆಗಿ ಚೇಂಜ್ ಆಗುತ್ತಿದೆ. ನಾವು ಯಾವಾಗ ಮಗುವಿಂದ ಯುವಕರಾದೆವು, ಯಾವಾಗ ಯುವಕರಿಂದ ಮುದುಕರಾದೆವು ಎಂದು ತಿಳಿಯುವುದೇ ಇಲ್ಲ. ಪ್ರತಿದಿನ ನಮ್ಮಲ್ಲಿ ಸಾಕಷ್ಟು ಜೀವಕೋಶಗಳು ಸಾಯುತ್ತವೆ, ಹುಟ್ಟುತ್ತವೆ. ಅವುಗಳು ನಮ್ಮನ್ನು ನಮ್ಮ ಸಾವಿನ ಕಡೆ ಕರೆದುಕೊಂಡು ಹೋಗುತ್ತವೆ ಎಂಬುದನ್ನು ನಾವು ಮರೆಯುತ್ತಿದ್ದೇವೆ. ಡಿಸೈರ್, ಪ್ಲೆಸರ್, ಮಿಸರಿ ಎಂಬ ವೃತ್ತದಲ್ಲಿ ತಿರುಗಾಡುತ್ತಾ ಇದ್ದೇವೆ. ಫಿಯರ್ ಈಸ್ ಲೂಸಿಂಗ್ ನೋನ್, ಬಟ್ ಕರೇಜ್ ಈಸ್ ಗೆಟ್ಟಿಂಗ್ ಇನ್ ಟು ಅನ್ನೋನ್. ರಿಸ್ಕಿ ಥಿಂಗ್ಸ್ ಚೂಸ್ ಮಾಡಲು ಶುರು ಮಾಡಿ. ಭಯವನ್ನು ಆಕ್ಸೆಪ್ಟ್ ಮಾಡಿ, ಅದು ಫ್ರೀಡಮ್ ಕಡೆ ಕರೆದುಕೊಂಡು ಹೋಗುತ್ತದೆ. ಉಳಿಸಲು ಹೋಗುವುದು ಕಳೆದುಕೊಂಡಂತೆ, ಕಳೆದುಕೊಳ್ಳುವುದು ಉಳಿಸಿಕೊಂಡಂತೆ. ಏನಾದರೂ ತಪ್ಪಾದರೆ ಚಿಂತಿಸಬೇಡಿ. ನೀವು ಮಾಡಿದ ಆ್ಯಕ್ಷನ್ ರಾಂಗ್ ಇರಬಹುದು, ಅದನ್ನು ಬದಲಿಸಬಹುದು, ಆದರೆ ನಿಮ್ಮ ಬೀಯಿಂಗ್ ಯಾವಾಗಲೂ ಒಂದೇ ಆಗಿರುತ್ತದೆ. ಫಿಯರ್ ಎಂಬುದು ಒಂದು ರೋಗ, ಈಗೋ ಎಂಬುದು ಅದರ ಸಿಂಪ್ಟಮ್ಸ್. ನಾವು ರೋಗದ ಬಗ್ಗೆ ಯೋಚಿಸುತ್ತೇವೆ, ಬದಲಿಗೆ ಅದರ ಸಿಂಪ್ಟಮ್ಸ್ಗಳ ಬಗ್ಗೆ ಅಲ್ಲ. ಸೊ ನಾವು ಭಯ ಕಡಿಮೆಯಾಗಲು ಈಗೋ ಬಿಡಬೇಕು. ನಾವು ಯಾರಾದರನ್ನು ಪ್ರೀತಿಸಲು ಹಿಂಜರಿಯಲು ಕಾರಣ ನಾವು ಯಾರ ಆಳಾಗಲು ಇಷ್ಟಪಡುವುದಿಲ್ಲ. ಆದರೆ ನಿಜವಾದ ಪ್ರೀತಿಯಲ್ಲಿ ಸ್ಲೇವ್ ಪದಕ್ಕೆ ಜಾಗವೇ ಇಲ್ಲ. ನಮ್ಮ 90% ಭಯಗಳು ನಮ್ಮ ಇಮ್ಯಾಜಿನೇಷನ್ಗಳು. ಉಳಿದ 10% ಭಯ ನಿಜವಾದವು. ನಾವು ಅವುಗಳನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಬೇಕು. ಆಗ ನಮ್ಮಿಂದ ಭಯ ದೂರವಾಗುತ್ತದೆ. ನಾವು ಪ್ರತಿದಿನ ಒಂದು ಮುಖವಾಡ ಹಾಕಿಕೊಂಡು ಬದುಕುತ್ತಿದ್ದೇವೆ. ನಾವು ಆ ಮುಖವಾಡ ತೆಗೆದರೆ ಜನ ನಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬ ಭಯ ನಮ್ಮಲ್ಲಿ ಇದೆ. ಆದರೆ ಬಚ್ಚಿಟ್ಟ ಬೀಜ ಎಂದಿಗೂ ಮೊಳಕೆ ಒಡೆಯುವುದಿಲ್ಲ. ಅದಕ್ಕೆ ಗಾಳಿ, ಬೆಳಕು, ನೀರು ಬೇಕೇ ಬೇಕು. ಪರ್ಸನಾಲಿಟಿ ಈಸ್ ಮಾಸ್ಕ್, ಇಂಡಿವಿಜುವಾಲಿಟಿ ಈಸ್ ರಿಯಲ್. ನಾವು ಬೋರ್ಡಮ್ ಆಗಲು ಕಾರಣವೇ ನಾವು ಇಂಡಿವಿಜುವಲ್ ಆಗದೇ ಇರುವುದು. ಒಬ್ಬ ಬಿಸ್ನೆಸ್ ಮ್ಯಾನ್ ಪೋಯೆಟ್ ಆಗಿದ್ದಾನೆ, ಒಬ್ಬ ಟೀಚರ್ ಪೊಲಿಟಿಷಿಯನ್ ಆಗಿದ್ದಾನೆ. ನಾವು ನಮ್ಮ ಇಂಡಿವಿಜುವಲ್ ಮರೆತು ಬೇರೆ ಬೇರೆ ಕೆಲಸ ಮಾಡುತ್ತಿದ್ದೇವೆ. ಅದಕ್ಕೆ ನಮಗೆ ನಮ್ಮ ಕೆಲಸದಲ್ಲಿ ಬೋರ್ಡಮ್ ಆಗಿದೆ. ನೀವು ನಿಮ್ಮ ಜೀವನದಲ್ಲಿ ಬೋರ್ಡಮ್ ಆದರೆ ನೀವು ಮಾಡುವ ಕೆಲಸವನ್ನು ಒಮ್ಮೆ ಅವಲೋಕನ ಮಾಡಿ. ಭಯ ಬಂದಾಗ ಅದರ ವಿರುದ್ಧ ಕೆಲಸ ಮಾಡಿ. ನಾವು ಹುಟ್ಟಿದಾಗ ಭಯದಿಂದ ಹುಟ್ಟುತ್ತೇವೆ, ಸಾಯುವಾಗ ಕೂಡ ಭಯದಲ್ಲೇ ಸಾಯುತ್ತೇವೆ. ಸತ್ಯವನ್ನು ನಾವು ಎಂದಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಸುಳ್ಳಿಗೆ ನಮಗೆ ಸಾಕಷ್ಟು ನೆನಪಿನ ಶಕ್ತಿ ಬೇಕು. ಯಾರಿಗೆ ಯಾವಾಗ ಏನೇನು ಸುಳ್ಳು ಹೇಳಿದ್ದೇವೆ ಅದೆಲ್ಲ ನೆನಪಿನಲ್ಲಿ ಇರಬೇಕಲ್ಲವೇ? ಫಿಯರ್ ಡಿಸ್ಅಪಿಯರ್ ಆದಾಗ ಇನ್ನೋಸೆಂಟ್ ಜನ್ಮಿಸುತ್ತದೆ. ಒಬ್ಬ ವ್ಯಕ್ತಿ ರಾತ್ರಿ ದಾರಿಯಲ್ಲಿ ಹೋಗುವಾಗ ಕಾಲು ಜಾರಿ ಒಂದು ಪ್ರಪಾತಕ್ಕೆ ಬಿದ್ದನಂತೆ. ಅಲ್ಲಿ ಅವನಿಗೆ ಒಂದು ಗಿಡದ ಸಹಾಯ ಸಿಕ್ಕು ಆತ ರಾತ್ರಿ ಭಯದಲ್ಲೇ ಆ ಗಿಡದ ಸಹಾಯದಿಂದ ನರಳಿದನಂತೆ. ಆದರೆ ಬೆಳಿಗ್ಗೆ ನೋಡಿದಾಗ ಕೇವಲ 6 ಇಂಚಿನಲ್ಲಿ ಅವನ ಕಾಲ ಕೆಳಗೆ ಒಂದು ಕಲ್ಲು ಇತ್ತಂತೆ. ಅದರ ಮೇಲೆ ಆತ ಕಾಲು ಇಟ್ಟು ನಿರಾಳನಾದನಂತೆ. ಹೀಗೆ ನಮ್ಮ ಭಯ ಕೇವಲ 6 ಇಂಚು ಅಂತರದಲ್ಲಿ ಇದೆ. ಅದನ್ನು ನಾವು ಎದುರಿಸಬೇಕು. ಗಿಡಗಳ ಸಹಾಯ ಬಿಡಬೇಕು. ಕರೇಜ್ ಇಲ್ಲದೆ ಟ್ರಸ್ಟ್ ಇಲ್ಲ, ಟ್ರೂತ್ ಇಲ್ಲ, ಲವ್ ಇಲ್ಲ. ಧನ್ಯವಾದ. ಈ ಸಾರಾಂಶ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲನ್ನು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ನಿಮ್ಮ ಕಮೆಂಟ್ಗಳು ನಮಗೆ ಇನ್ನಷ್ಟು ಇಂತಹ ವಿಷಯಗಳನ್ನು ಹೊರತರಲು ಸಹಾಯ ಮಾಡುತ್ತವೆ. ಜೈ ಹಿಂದ್, ಜೈ ಕರ್ನಾಟಕ.